ರವಿಕುಮಾರ್ ಅವ್ರು ನಿಲ್ಸಿದ್ವಿ ರವಿಕುಮಾರ್ ಸರ್ ಅದೇ ದಿ ಕೌ ಟಾಕ್. ರೂರಲ್ ಫುಡ್ ಗ್ರೈನ್ಸ್ ಬಗ್ಗೆ ಮಾತಾಡ್ತಾ ಇದ್ರು ಸರ್. ನಾನು ರೂರಲ್ ಫುಡ್ ಗ್ರೈನ್ಸ್ ಬಗ್ಗೆ ಬೆಳೀತಾ ಇದ್ದಾರೆ ಎಲ್ಲ ನಿಲ್ಲಿಸ್ಬಿಟ್ರಿ. ಅಲ್ಲ ಹಸೋದು ಅದು ಆಯ್ತದು. ಈಗ ಅವ್ರು ಉಳಿಸ್ಕೋತಾರ. ಅದಕ್ಕೆ ಬೇರೆ ರಾಜ್ಯಗಳನ್ನು ಕೂಡ ನೋಡಬೇಕು ಅಂತ ತೇಜಸ್ವಿನಿ ಅವ್ರ ಸಪೋರ್ಟ್ ಸಿಕ್ಕಿದೆ. ದೇ ವಿಲ್ ಬಿ ವೆರಿ ಹ್ಯಾಪಿ. ಈಗ ಉದಾಹರಣೆಗೆ ರೂರಲ್ ನ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಸರ್ ಇದರೊಳಗಡೆ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಸಾವಯವ ಕೃಷಿಗೆ ಹೊತ್ತು ಕೊಟ್ಟಿತ್ತು, ಜೊತೆಗೆ ಮಿಶ್ರ ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿತ್ತು. ಗೊಬ್ಬರದ ರೇಟ್ ಎಲ್ಲ ಜಾಸ್ತಿ ಮಾಡಿ ನೀವು ಅದನ್ನೆಲ್ಲ ಕೊಟ್ರೆ ಏನು ಮಾಡಬೇಕು? ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಗೊಬ್ಬರಕ್ಕೆ ಬಹುಶಃ ಇವತ್ತೇನು ಮೋದಿ ಸರ್ಕಾರ ಕೊಡ್ತಾ ಇದೆಯಲ್ಲ ಸಬ್ಸಿಡಿ, ಇನ್ಯಾವ ಸರ್ಕಾರನೂ ಕೂಡ ಕೊಟ್ಟಿಲ್ಲ. 2600 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೆ ಸರ್. ಹೇಳ್ತೀನಿ, ಒಂದು ಕ್ವಿಂಟಾಲ್ಗೆ 2600 ರೂಪಾಯಿ ಸಬ್ಸಿಡಿ ಕೊಡ್ತಾ ಇದೆ. ರೈತರಿಗೆ ಭಾಳ ಹೆಲ್ಪ್ ಮಾಡ್ತಾ ಇದೆ. ನಾನು ಒಂದು ಹೇಳಬೇಕಾಗಿರೋದು, ರೈತರು ಬದಲಾವಣೆ ಆಗಬೇಕಾಗಿದೆ ದೇಶದಲ್ಲಿ. ಮಿಶ್ರ ಬೆಳೆ ಪದ್ಧತಿಯನ್ನು ಮತ್ತೆ ವಾಪಸ್ ತರದೆ ಹೋದರೆ, ಒಂದು ಬೆಳೆ ರೇಟ್ ಸಿಗದೆ ಹೋದರೆ ಮತ್ತೊಂದು ಬೆಳೆ ರೇಟ್ ಸಿಗುತ್ತೆ. ಉದಾಹರಣೆಗೆ ಅನೇಕರು ಪ್ರಯೋಗ ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ಕನ್ನೇರಿ ಸ್ವಾಮೀಜಿಯವರ ಏನು ಹೇಳ್ತಾ ಇದ್ದಾರೆ, ಕನ್ನೇರಿ ಸ್ವಾಮೀಜಿ ಈಸ್ ವೆರಿ ಪಾಪ್ಯುಲರ್ ನಾವು. ಗ್ರಾಮೀಣ ರೈತರು ಹೆಂಗೆ ಬದಲಾಗಬೇಕು ಅನ್ನೋಂಥದ್ರ ಬಗ್ಗೆ ಕೃಷಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾರೆ. ಕೃಷಿಗೆ ಹೊತ್ತು ಕೊಡ್ತಾರೆ ಅಂತ ನನಗೆ ಅನ್ಸುತ್ತೆ. ಮಿಶ್ರ ಬೆಳೆಗೆ ಮೇಡಮ್ ತೇಜಸ್ವಿನಿ ಮತ್ತು ಇರಿಗೇಷನ್ಗೆ ಒತ್ತು ಕೊಡ್ತಾರೆ ಅಂತ ಅನ್ಸುತ್ತೆ. 1 minute. Two things. 1 minute. 1 second. 2 things. ಗ್ರೋತು ಹೇಳ್ತಾ ಇದ್ರು. ಹೌದು, ಅವರು ಚೈನಾ ಗ್ರೋತ್ ರೆಫರ್ ಮಾಡಿದ್ರು ಅಂತ ಅನ್ಸತ್ತೆ. ಯಾರು ರೆಫರ್ ಮಾಡಿದ್ರು ಚೈನಾ ಗ್ರೋತ್ನ? ಚೈನಾ ಗ್ರೋತ್ ರವಿಕುಮಾರ್ ಮಾಡಿದ್ರು. ರವಿಕುಮಾರ್ ಅವರು. ಸೊ ದರ್ ಇಸ್ ಅ ಪ್ರಾಬ್ಲಮ್ ಈ ಗ್ರೋತಲ್ಲಿ. ನೀವು ಹೆಂಗೆ ಅದನ್ನು ನೋಡ್ತೀರಿ ಅನ್ನೋ ದೃಷ್ಟಿ ಮೇಲೆ ಹೋಗುತ್ತೆ. ನನ್ನ ಹತ್ರ 10 ರೂಪಾಯಿ ಇದೆ. ಮುಂದಿನ ವರ್ಷ ನನ್ನ ಆಸ್ತಿ ಅಂದರೆ ನನ್ನ ಶಕ್ತಿ 100 ರೂಪಾಯಿ ಇದೆ. 6% ಜಾಸ್ತಿ ಆಯಿತು ಅಂದರೆ 106 ರೂಪಾಯಿ ಆಯಿತು. ಕರೆಕ್ಟ್? ನನ್ನ ಹತ್ರ 100 ರೂಪಾಯಿ ಇದೆ. 6%ಅಲ್ಲಿ ನಾನು ಬೆಳೆದೆ ಅಂದರೆ ಮುಂದಿನ ವರ್ಷಕ್ಕೆ ನಾನು 106 ರೂಪಾಯಿಗೆ ಹೋಗಬೇಕು. ಕರೆಕ್ಟ್? ಚೈನಾ ವಿಚ್ ಈಸ್ ಅರುಣ್ ಬಡಿಗೇರ್, ಅವ್ರದ್ದು ಆದಾಯ 300 ರೂಪಾಯಿ ಇದೆ. ಚೈನಾದು ಅರುಣ್ ಬಡಿಗೇರ್ ಅವರು 4%ಅಲ್ಲಿ ಗ್ರೋತ್ ಆಗ್ತಾರೆ, ಬೆಳೀತಾರೆ ವರ್ಷದಲ್ಲಿ. 4 12 ರೂಪಾಯಿಗೆ 312 ರೂಪಾಯಿ ಆಗ್ತಾರೆ. ಸೊ ಟೆಕ್ನಿಕಲಿ ಹಿ ಈಸ್ ಗ್ರೋಯಿಂಗ್ ಮೋರ್ ದ್ಯಾನ್ ಯು. GDP as a whole. ಎಕ್ಸಾಕ್ಟ್ಲಿ. ಕಂಪ್ಯಾರಿಸನ್ ಮಾಡುವಾಗ ಯು ಶಾಲ್ ನಾಟ್ ಕಂಪೇರ್ ಲೈಕ್ ದ್ಯಾಟ್. ಇದು ಬಹಳ ಜನ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಕಂಪೇರ್ ಮಾಡ್ಕೊಂಡ್ಬಿಡ್ತೀರಿ. US ವಿಚ್ ಇಸ್ ನಾಟ್ ಫೇರ್. ಅದು ಕರೆಕ್ಟ್ ಅಲ್ಲ. ಅದು ಅನ್ಫೇರ್. ಅದು $30 ಟ್ರಿಲಿಯನ್ ಇರೋ ಅಮೆರಿಕ 2%ಅಲ್ಲಿ ಬೆಳೆದ್ರೂ ಮ್ಯಾಸಿವ್ ಗ್ರೋತ್. ಅದು ನಂಬರ್ 1. ನಂಬರ್ 2, ಕಂಪನಿ ಸ್ಟಾರ್ಟ್ ಮಾಡಿದಾಗ ಮೇಡಮ್ ಫಸ್ಟ್ ಇಯರ್ ಬಿಸ್ನೆಸ್ಸು 10 ಕೋಟಿ ಇದ್ದಿದ್ದು ಸೆಕೆಂಡ್ ಇಯರು 20 crores ಆಗುತ್ತೆ. 100% ಗ್ರೋತು. ಥರ್ಡ್ ಇಯರ್ 80% ಗ್ರೋತು. ಫೋರ್ತ್ ಇಯರ್ 50, ಫಿಫ್ತ್ ಇಯರ್ 40, ಸಿಕ್ಸ್ತ್ ಇಯರ್ 10, ಸೆವೆಂತ್ ಇಯರ್ಗೆ ಹೋಗೋಷ್ಟೊತ್ತಿಗೆ 5% ಬೆಳೆದ್ರೆ ಸಾಕಾಗೋಗುತ್ತೆ. ಬಿಕಾಸ್ ದ ಸ್ಯಾಚುರೇಷನ್ಸ್ ವಿಲ್ ಬಿ ಹಿಟ್ಟಿಂಗ್ ಯು. ಹಾಗಾಗಿ ಈ ಗ್ರೋತ್ನ ಹಂಗೆ ಕಂಪೇರ್ ಮಾಡಬಾರ್ದು. ಎಕನಾಮಿಕ್ಸಲ್ಲಿ, ಪೊಲಿಟಿಕಲಿ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನನಗೆ ಸಂಬಂಧವಿಲ್ಲ ಅದು. ದಟ್ ಐ ಆಮ್ ನಾಟ್ ಗೆಟಿಂಗ್ ಇನ್ ಟು ಇಟ್. ನಂಬರ್ 1. ನಂಬರ್ 2, ಗ್ರಾಮೀಣ ಭಾಗದ್ದು ಭಾರತದ್ದು ಹೇಳ್ತಾ ಇದ್ದಾರೆ. ಲಾರ್ಜ್ಲಿ ಇಂಡಿಯನ್ ಅಗ್ರಿಕಲ್ಚರ್ ಇಸ್ ಹೋಲ್ಡಿಂಗ್ ನಮ್ಮಲ್ಲಿ. ಯಾಕಂದರೆ ಅದಕ್ಕೇ ನಾವು ಇವಾಗಲೂ ಸೆಲ್ಫ್ ಸಫಿಷಿಯೆಂಟ್ ಆಗಿ ಕೂತಿರೋದು. ದಿಸ್ ಹ್ಯಾಸ್ ಹ್ಯಾಪನ್ಡ್ ಫ್ರಮ್ ದಿ ಪೀರಿಯಡ್ ಆಫ್ ಕಾಂಗ್ರೆಸ್, ವೆಲ್ ಕಂಟಿನ್ಯೂಡ್ ಇನ್ BJP ಆಲ್ಸೋ. ಅದು ಲಾರ್ಜ್ಲಿ ಹೋಲ್ಡ್ ಆಗಿದೆ. ನಮಗೆ ಡಿಸ್ಟ್ರೆಸ್ ಬರ್ತಿರೋದು ಏನಕ್ಕೆ ಅಂತಂದರೆ, ಆ್ಯಸ್ ಹಿ ಸೇಸ್ ಆಗ್ರಿ ಪ್ರಾಕ್ಟೀಸಸ್ ಡಿಸ್ಟ್ರೆಸ್ ತರ್ತಾ ಇರೋದು. ಇಟ್ಸ್ ನಾಟ್ ಪಾಲಿಸಿ. ಎಲ್ಲ ಸರ್ಕಾರಗಳು, ಕಾಂಗ್ರೆಸ್ಸು ಸೇರಿದಂತೆ BJPಯವರು ನಿಮಗೆ ಸಬ್ಸಿಡಿನ ರೈಸ್ ಮಾಡ್ತಾನೆ ಇದ್ದಾರೆ, MSPನ ರೈಸ್ ಮಾಡ್ತಾನೆ ಇದ್ದಾರೆ, ಗೊಬ್ಬರ ಕೊಡ್ತಾ ಇರೋ ಇದನ್ನು ರೈಸ್ ಮಾಡ್ತಾನೆ ಇದ್ದಾರೆ, ಎಲ್ಲರೂ ರೈಸ್ ಮಾಡ್ತಾನೆ ಇದ್ದಾರೆ. ಅವ್ರು ಮಾಡಬೇಕು ಅಂತಷ್ಟು ಅವ್ರು ಮಾಡದೇ ಇರ್ಬೋದೇನೋ, ಬೇರೆ ವಿಚಾರ. ಅದು ರೈಸ್ ಆಗ್ತಾನೆ ಇದೆ. ಹಾಗಾಗಿ ದಿ ಪ್ರಾಕ್ಟೀಸಸ್ ಹ್ಯಾಸ್ ಟು ಚೇಂಜ್. ರೈತರಲ್ಲಿ ಬದಲಾವಣೆ ಇಲ್ದಿದ್ರೆ ಆಗಲ್ಲ. ಇದು ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕ್. ಇದು ನೀವು ಹೇಳಿದ್ರಲ್ಲ ಸ್ಯಾಚುರೇಷನ್ ಅಂತ ಒಂದು ಪಾಯಿಂಟ್ ಹೇಳಿದ್ರಲ್ಲ ಸರ್. ಇವತ್ತು ಫಾರ್ ಎಕ್ಸಾಂಪಲ್ 10 ವರ್ಷದ ಹಿಂದೆ ನಮ್ಮ ಭೂಮಿಗಳು ಎಷ್ಟು ಬೆಳೀತಾ ಇದ್ವು, ಈಗ ಅಷ್ಟು ಬೆಳೆಯೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಗೊಬ್ಬರ ಹಾಕಿ 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 ಸವಳು ಭೂಮಿ ಜವಳು ಭೂಮಿ ಆಗ್ತಾ ಇದೆ. ಸೊ ಹಾಗಾಗಿ ಬೆಳೆಯುವ ನೆಲವನ್ನು ನಾವು ಜಲವನ್ನು ಹಾಗೇ ಇಟ್ಕೊಳ್ದೆ ಹೋಗ್ಬಿಟ್ರೆ
ನಮ್ಮ ದೇಶ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಬಹಳ ದೊಡ್ಡ ಸವಾಲನ್ನು ಅನುಭವಿಸಬೇಕಾಗಿದೆ. ಎಸ್ ತೇಜಸ್ವಿನಿ ಮೇಡಮ್. ರವಿಕುಮಾರ್ ಜಿ ಅವ್ರ ಮಾತನ್ನ ಒಪ್ತಾ ನಾನು ಕೇಳ್ತೀನಿ. ಬರಡು ಭೂಮಿಯನ್ನ ಫಲವತ್ತತೆ ಮಾಡೋದಕ್ಕೆ ಏನ್ ಬೇಕು? ನೀರಾವರಿ ಯೋಜನೆ ಬೇಕು. ನೀವು 23-24ನೇ ಇಸ್ವಿಯಲ್ಲಿ ಕರ್ನಾಟಕಕ್ಕೆ ಘೋಷಣೆ ಮಾಡಿದ್ದಂತಹ 5,300 ಕೋಟಿ ದುಡ್ಡೇ ಕೊಡದೆ ಭದ್ರಾ ಬಲದ ಮೇಲ್ದಂಡೆ ಯೋಜನೆಗೆ ಕೊಟ್ಬಿಟ್ಟಿದ್ರೆ ಚಿನ್ನದ ನಾಡು ಇರಿ, ಜಿ. ಕೊಡ್ಬೇಕು ಅವರು. ಸಾವಯವ ಕೃಷಿಯಲ್ಲಿಂದ ಮಾಡೋದು. ಒಂದ್ ನಿಮಿಷ ರವಿಜಿ, ಒಂದ್ ನಿಮಿಷ ರವಿಜಿ. ಅವರು ವಚನ ಭ್ರಷ್ಟರು. ತುಂಬಾ ಉತ್ತರ ಕೊಡ್ಬೇಕು ನೀವು. ತಾವು ಇನ್ನೂ ತುಂಬಾ ಉತ್ತರ ಭಾರತೀಯ ಕೊಡ್ಬೇಕು. ಜನತಾ ಪಕ್ಷದವರು ಜಿ, ಒಂದ್ ನಿಮಿಷ ಜಿ, ಕೇಂದ್ರ ಒಂದ್ ನಿಮಿಷ. ಸರ್ಕಾರದಲ್ಲಿ ಕರ್ನಾಟಕದ ಈ ವಿಚಾರದಲ್ಲಿ ದೇಶದಲ್ಲಿ- ವಚನ ಭ್ರಷ್ಟರು. ಈ ದೇಶದಲ್ಲಿ ಅಲ್ಲ, ಒಂದ್ ಪೈಸಾ ಕೊಡ್ಲಿಲ್ಲ ಪದವೀಧರ ನೀರಾವರಿಗೆ. ನಿರುದ್ಯೋಗಿಗಳ ಸಂಖ್ಯೆ, ಈ ದೇಶದಲ್ಲಿ ಪದವೀಧರ ನಿರುದ್ಯೋಗಿಗಳ ಸಂಖ್ಯೆ 42% ಇದೆ. 10 ಲಕ್ಷ ಕೇಂದ್ರ ಸರ್ಕಾರದ ಉದ್ಯೋಗಗಳು ವೇಕೆಂಟ್ ಇದೆ. ರಾಜ್ಯದಲ್ಲಿ- Millions ಮೇಡಮ್, of- ಮೇಡಮ್, sorry, ನಾನು sorry, ಅವ್ರದ್ದು ಮೇಡಮ್, ಹೇಳ್ತಾ ಒಂದ್ ಇದ್ದೀನಿ. ನಿಮಿಷ, ಮೇಡಮ್, ಒಂದ್ ಒಂದ್ ನಿಮಿಷ. ನಿಮಿಷ, ಅರುಣ್, ನಿಮ್ಮಲ್ಲಿ ಅರುಣ್, 3 ಲಕ್ಷ. ಒಂದ್ ನಿಮಿಷ, ನಿಮ್ಮಲ್ಲೇ ಅರುಣ್, 3 ನಾನು ಲಕ್ಷ. point ಹೇಳಕ್ ಬಿಡಿ. ನೀವು ನೋಡಿ, ಸಹಾಯಕ್ಕೆ ನಮ್ಮ ರಾಜ್ಯದಲ್ಲಿನೇ 3 ಲಕ್ಷ. ಜಿ, ಭಾರತ ಜಿ, ನಾವು ರಾಷ್ಟ್ರವಾದಿಗಳು. ಭಾರತದ ಬಗ್ಗೆ First ರಾಜ್ಯದ್ದು ಹೇಳಿ, ಆಮೇಲೆ ರಾಷ್ಟ್ರಕ್ಕೆ ಬರ್ತೀನಿ ನಾನು. ಮಾತಾಡೋಣ. ರಾಷ್ಟ್ರವಾದಿಗಳು ರಾಜ್ಯ ಅಂದ್ರೆ ರಾಜ್ಯದಲ್ಲಿ appointment ಏ ಆಗಿಲ್ಲ. ಒಳ್ಳೆದಾಯ್ತು ಅಲ್ಲ, ಅಲ್ಲ, ರಾಜ್ಯದಲ್ಲಿ ಅಪಾಯಿಂಟ್ಮೆಂಟ್ ಆಗಿಲ್ಲ, ಕೋರ್ಟ್ ಅಲ್ಲಿ ಹೋಗಿ ಥ್ಯಾಂಕ್ಸ್. ಅವ್ರು ಹೇಳಿ ಹಿಂದಿನ ಸರ್ಕಾರ ಬಿಹಾರದಕ್ಕೆ ಮತ್ತೆ ಆಂಧ್ರಕ್ಕೆ, ಬಿಹಾರಕ್ಕೆ 26,000 ಕೋಟಿ ಕೊಟ್ರಿ. ಬಿಹಾರದ ರಸ್ತೆಗಳಿಗೆ 26,000 ಕೋಟಿ, ಆಂಧ್ರಕ್ಕೆ 15,000 ಕೋಟಿ. ಕರ್ನಾಟಕಕ್ಕೆ ಯಾಕೆ ಕೊಡಲ್ಲ ನೀವು? ರಾಜ್ಯಕ್ಕೆ ಬರ್ತಾ ಇದ್ದೀನಿ. ಹಾಗೇನೆ ಕಳೆದ ಈಗ ಬೆಂಗಳೂರಿನ ರಸ್ತೆಗಳ ಬಗ್ಗೆ ಮಾತನಾಡ್ತೀವಿ, ಗುಂಡಿಗಳ ಬಗ್ಗೆ ಮಾತನಾಡ್ತೀವಿ, ಎಂಥದ್ದು ಸಂಚಾರದ ಒಂದು ಒತ್ತಡದ ಬಗ್ಗೆ ಮಾತನಾಡ್ತೀವಿ. ಈಗ ಫೆರಿಫೆರಲ್ ರಿಂಗ್ ರೋಡ್ ನಾವು ಮಾಡಬೇಕಾಗಿದೆ, ಅದಕ್ಕೆ ಬಿಡುಗಡೆ ಮಾಡಬೇಕು. ಕರ್ನಾಟಕ 15ನೇ ಹಣಕಾಸು ಆಯೋಗದಲ್ಲಿ 15,539 ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಿ. ಯಾಕೆ ಕೊಡೋದಿಲ್ಲ? ಸಂಸದರನ್ನ ಕೊಟ್ಟಿಲ್ವಾ? ಬಿಜೆಪಿ ಸಂಸದರನ್ನ ನಿಮಗೂ ಅಧಿಕಾರ ಮಾಡಕ್ ಬಿಟ್ಟಿರ್ಲಿಲ್ವಾ? ಬಿಜೆಪಿಗೂ ಅವಕಾಶ ಕೊಟ್ಟಿಲ್ವಾ ಈ ರಾಜ್ಯದಲ್ಲಿ? ಬೆಂಗಳೂರು ರೋಡ್ ಕೇಂದ್ರ ಸರ್ಕಾರನೇ ಮಾಡಬೇಕಾ? ಬೆಂಗಳೂರು ರೋಡ್ ಮುಚ್ಚಬೇಕು ಅಂದ್ರೆ ಕೇಂದ್ರ ಸರ್ಕಾರ ಬೆಂಗಳೂರಿಗೆ ಕೇಂದ್ರ ಸುಮ್ಮನೆ ಕೊಡಲ್ಲ. ನಾವು ಕರಿಯೋ ಹಸು, ರಿಂಗ್ ರೋಡ್ ಕರಿಯೋ ಹಸು, ನಾವು ಟ್ಯಾಕ್ಸ್ ಕಟ್ತೀವಿ. ಹೌದು, ನಮಗೆ ರಸ್ತೆ ಬೇಕು. ಇವತ್ತು ಅಂದ್ರೆ ಬೆಂಗಳೂರು ರಸ್ತೆಗಳನ್ನೇ ಕೇಂದ್ರದವ್ರನ್ನ ಕೇಳ್ಬೇಕು, ನಾವು ರಾಜ್ಯದವ್ರನ್ನ ಕೇಳಬಾರ್ದು. 30,000 ಕೋಟಿ ವೆಚ್ಚದಲ್ಲಿ 60 ಕಿಲೋಮೀಟರ್ ಸುರಂಗ ಮಾರ್ಗವನ್ನ ನಾವು ಪ್ಲಾನ್ ಮಾಡಿದೀವಿ. Correct. ಕೊಡಬೇಕು ದುಡ್ಡು. ಹಾಗೇನೆ ಒಂಚೂರೇ hold ಮಾಡಿ, ಒಂದ್ ವಾಪಸ್ ಬಂದು ಕೊಡ್ತೀನಿ, ವಾಪಸ್ ನಿಮಗೆ ಕೊಡ್ತೀನಿ.